ಆತ್ಮೀಯ ವಿದ್ಯಾರ್ಥಿಗಳೇ, ಮತ್ತೊಮ್ಮೆ ನಿಮಗೆ ಕನ್ನಡದ ವ್ಯಾಕರಣದ ತರಗತಿಗೆ ಸ್ವಾಗತವನ್ನು ಕೋರುತ್ತಾ ಕಾಲಗಳು ಎನ್ನುವಂತಹ ವ್ಯಾಕರಣಾಂಶವನ್ನು ಮುಂದುವರಿಸೋಣ. ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ಮಕ್ಕಳೇ ನಾವು ಕಾಲಗಳ ಎರಡು ವಿಧಗಳ ಬಗ್ಗೆ ತಿಳಿದುಕೊಂಡದ್ದಾಗಿದೆ. ಯಾವುವು ಎರಡು ವಿಧಗಳು ಅಂತ ಹೇಳಿದ್ರೆ, ಮೊದಲನೇದಾಗಿರ್ತಕ್ಕಂಥದ್ದು ಭೂತಕಾಲ, ಎರಡನೇದಾಗಿರ್ತಕ್ಕಂಥದ್ದು ವರ್ತಮಾನ ಕಾಲ. ಈ ದಿನದ ವಿಡಿಯೋದಲ್ಲಿ ಅಥವಾ ತರಗತಿಯಲ್ಲಿ ಮಕ್ಕಳೇ ಕಾಲದ ಮೂರನೆಯ ವಿಧವನ್ನು ನಾವು ನೋಡ್ತಾ ಹೋಗೋಣ. ಅದು ಯಾವುದು ಅನ್ನೋದು ಈಗಾಗಲೇ ನಿಮ್ಮ ಕಣ್ಣೆದುರಿಗೆ ಕಾಣ್ತಾ ಇದೆ. ಕಾಲದ ಮೂರನೆಯ ವಿಧ ಭವಿಷ್ಯತ್ ಕಾಲ. ನಾನು ಮತ್ತೊಮ್ಮೆ ಒಂದು ವಿಷಯನ ನೆನಪು ಮಾಡೋದಕ್ಕೆ ಬಯಸ್ತೀನಿ ಮಕ್ಕಳೇ. ಕಾಲಗಳಲ್ಲಿ ಬರುವ ಮೂರು ವಿಧಗಳಿಗೂ ಇರುವ ಕಾಲಸೂಚಕ ಪ್ರತ್ಯಯಗಳನ್ನು ನೀವು ಯಾವುದೇ ಕಾರಣಕ್ಕೂ ಯಾವತ್ತಿಗೂ ಕೂಡ ಮರಿಬೇಡಿ. ಇವೇ ಕಾಲಗಳಲ್ಲಿ ಬಹಳ ಮುಖ್ಯ, ಅತಿ ಮುಖ್ಯ. ಒಂದು ಬಾರಿ ಹಿಂದಿನ ಎರಡು ಕಾಲಗಳ ಕಾಲಸೂಚಕ ಪ್ರತ್ಯಯಗಳನ್ನು ನೆನಪಿಗೆ ತಂದುಕೊಳ್ಳಿ. ಹಾಗೆ ನೋಡೋದಾದ್ರೆ ಭೂತಕಾಲವನ್ನು ಸೂಚಿಸುವ ಕಾಲಸೂಚಕ ಪ್ರತ್ಯಯ ಯಾವುದಾಗಿತ್ತು? ಹೌದು, ದ ಅನ್ನುವಂಥದ್ದು ಭೂತಕಾಲವನ್ನು ಸೂಚಿಸುವ ಕಾಲಸೂಚಕ ಪ್ರತ್ಯಯವಾಗಿತ್ತು. ಅದರ ನಂತರ ಎರಡನೆಯ ಕಾಲಕ್ಕೆ ಬಂದ್ವಿ ನಾವು. ಎರಡನೆಯ ಕಾಲದ ಹೆಸರು ವರ್ತಮಾನ ಕಾಲ. ವರ್ತಮಾನ ಕಾಲವನ್ನು ಸೂಚಿಸುವ ಪ್ರತ್ಯಯ ಯಾವುದಾಗಿತ್ತು ಅಂತ ಹೇಳಿದ್ರೆ ಉತ್ತ. ಭೂತಕಾಲದ್ದು ದ, ವರ್ತಮಾನ ಕಾಲದ್ದು ಉತ್ತ. ಈಗ ಮುಂದಿನ ಕಾಲಕ್ಕೆ ಹೋಗೋಣ ಮಕ್ಕಳೇ. ಕಾಲದ ಮೂರನೆಯ ವಿಧ ಭವಿಷ್ಯತ್ ಕಾಲ. ಬಹಳ ಸರಳವಾಗಿ ಇವುಗಳ ವಿಷಯ ನಿಮಗೀಗಾಗಲೇ ತಿಳಿದಿದೆ. ಭೂತಕಾಲ ಅಂದ್ರೆ ಕ್ರಿಯೆ ಹಿಂದೆ ನಡೆದುದನ್ನ ಹೇಳುವಂತಹ ಕಾಲ. ವರ್ತಮಾನ ಕಾಲ ಅಂದ್ರೆ ಕ್ರಿಯೆ ಅಥವಾ ಕೆಲಸ ಸದ್ಯದ ಪರಿಸ್ಥಿತಿಯಲ್ಲಿ ನಡೆಯುವುದನ್ನ ಹೇಳುವ ಕಾಲವಾಗಿತ್ತು. ಇನ್ನು ಮೂರನೆಯ ಕಾಲ ಭವಿಷ್ಯತ್ ಕಾಲದ್ದೇನಿದೆ ಇಲ್ಲೇ ಇದೆ, ಗಮನ ಕೊಡಿ ಮಕ್ಕಳೇ. ಅದರ ವ್ಯಾಖ್ಯಾನ: ಕ್ರಿಯೆಯು ಮುಂದೆ ನಡೆಯಬಹುದಾಗಿದ್ದರೆ. ಇದು ಬಹಳ ಅತಿ ಮುಖ್ಯ, ನೆನ್ಪಿಟ್ಕೊಳ್ಳಿ. ಕ್ರಿಯೆ ಅಥವಾ ಕೆಲಸ ಮುಂದೆ ನಡೆಯೋದನ್ನ ಹೇಳುವಂತಹ ಕಾಲ ಯಾವುದಾಗಿದೆ ಅಂತ ಹೇಳಿದ್ರೆ ಭವಿಷ್ಯತ್ ಕಾಲವಾಗಿದೆ. ಹಿಂದೆ ನಡೆದದ್ದು ಭೂತಕಾಲ. ಸದ್ಯದ ಪರಿಸ್ಥಿತಿಯಲ್ಲಿ ನಡೆಯುವಂತಹ ಕ್ರಿಯೆ ಆಗಿದ್ರೆ ಅದರ ಕಾಲವನ್ನು ತಿಳಿಸ್ತಕ್ಕಂಥದ್ದು ವರ್ತಮಾನ ಕಾಲವಾಗಿತ್ತು. ಈಗ ನಾವು ಅಭ್ಯಾಸ ಮಾಡುತ್ತಿರೋದು ಭವಿಷ್ಯತ್ ಕಾಲ. ಏನು ಭವಿಷ್ಯತ್? ಸಹಜವಾಗಿ ಮಾತಿನಲ್ಲೇ ಹೇಳ್ತೀವಲ್ಲ, ನಮ್ಮ ಮುಂದಿನ ಭವಿಷ್ಯವನ್ನ ಕಂಡವ್ರು ಯಾರು, ನೋಡಿದವ್ರು ಯಾರು ಹೇಳ್ತೀವಲ್ಲ. ಮುಂದೆ ಆಗೋದನ್ನ ನಮ್ಮ ಕೈಯಲ್ಲಿ ಊಹೆ ಮಾಡಬಹುದು, ಆದ್ರೆ ಊಹೆ ಮಾಡಿದಂತೆಯೇ ಆಗುತ್ತೆ ಅಂತ ಹೇಳೋದಕ್ಕೆ ಸಾಧ್ಯವಿಲ್ಲ. ಹಾಗಾಗಿ ಏನು ಭವಿಷ್ಯತ್ ಕಾಲ? ಕ್ರಿಯೆಯು ಮುಂದೆ ನಡೆಯಬಹುದಾಗಿದ್ದರೆ, ಕೆಲಸ ಅಥವಾ ಕ್ರಿಯೆ ಮುಂದೆ ನಡೆಯುತ್ತೆ, ಮುಂದಿನ ಕಾಲಘಟ್ಟದಲ್ಲಿ ನಡೆಯುತ್ತೆ ಅನ್ನೋದಾದ್ರೆ ಅದನ್ನ ಸೂಚಿಸುವ ಕಾಲವನ್ನ ನಾವು ಎಂತಹ ಕಾಲ ಅಂತ ಹೇಳಿ ಕರಿತೀವಿ ಅಂತ ಹೇಳಿದ್ರೆ ಭವಿಷ್ಯತ್ ಕಾಲ ಅಂತ ಹೇಳಿ ಕರಿತಾ ಹೋಗ್ತೀವಿ. ಹಾಗಾದ್ರೆ ಈ ಭವಿಷ್ಯತ್ ಕಾಲವನ್ನ ಸೂಚಿಸುವ ಕಾಲಸೂಚಕ ಪ್ರತ್ಯಯ ಏನಾಗಿದೆ? ಇಲ್ಲಿದೆ ನೋಡಿ ಮಕ್ಕಳೇ. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ವ ಮತ್ತೆ ವ. ಇಲ್ಲಿ ಸ್ವಲ್ಪ ನಿಮ್ಮ ಏಕಾಗ್ರತೆ ಬಹಳ ಚೆನ್ನಾಗಿರಬೇಕು. ಯಾಕೆ ಅಂತ ಹೇಳಿದ್ರೆ ಭೂತಕಾಲದಲ್ಲಿ ಕಾಲಸೂಚಕ ಪ್ರತ್ಯಯ ದ ಅನ್ನೋದು ಒಂದೇ ಒಂದು ಅಕ್ಷರ ಬಂದಿತ್ತು, ಒಂದು ಪ್ರತ್ಯಯ ಬಂದಿತ್ತು. ವರ್ತಮಾನ ಕಾಲಕ್ಕೆ ಬಂದ್ರೆ ಉತ್ತ ಅನ್ನುವ ಎರಡು ಅಕ್ಷರದ ಪ್ರತ್ಯಯ, ಒಂದು ಪ್ರತ್ಯಯ ಬಂದಿದ್ದನ್ನು ನಾವು ಗಮನಿಸಿದೀವಿ. ಆದರೆ ಇಲ್ಲಿ ನೋಡಿ ಮಕ್ಕಳೇ, ಭವಿಷ್ಯತ್ ಕಾಲವನ್ನ ಸೂಚಿಸುವಲ್ಲಿ ಕಾಲಸೂಚಕ ಪ್ರತ್ಯಯಗಳು ಎರಡಿದಾವೆ. ಅವನ್ನ ನೀವು ಸ್ಪಷ್ಟವಾಗಿ ನೆನ್ಪಿಟ್ಕೋಬೇಕು. ಒಂದು ವ, ಇನ್ನೊಂದು ವ. ವ ಮತ್ತೆ ವ ಅನ್ನುವಂತಹ ಎರಡು ರೀತಿಯ ಪ್ರತ್ಯಯಗಳು ಯಾವ ಕಾಲವನ್ನ ನಿರ್ಧರಿಸ್ತವೆ ಅಂತ ಹೇಳಿದ್ರೆ ಭವಿಷ್ಯತ್ ಕಾಲವನ್ನ ನಿರ್ಧರಿಸ್ತವೆ. ಹಾಗಾಗಿ ವ ಮತ್ತೆ ವ ಅನ್ನುವಂಥದ್ದು ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯಗಳು ಆಗಿದ್ದಾವೆ. ಈಗ ನೀವು ಮೂರೂ ಕಾಲಗಳ ಕಾಲಸೂಚಕ ಪ್ರತ್ಯಯಗಳನ್ನ
ತಿಳಿದಿದ್ದೀರಿ ಅನ್ನೋದಾಯ್ತು, ಕಲ್ತಿದ್ದೀರಿ ಅನ್ನೋದಾಯ್ತು. ಹಾಗಾದ್ರೆ ಮೂರೂ ಕಾಲಗಳ ಕಾಲಸೂಚಕ ಪ್ರತ್ಯಯಗಳು, ವಿಭಕ್ತಿ ಪ್ರತ್ಯಯಗಳನ್ನ ನೆನಪಿಟ್ಟುಕೊಳ್ಳುವಂತೆ ಇವುಗಳನ್ನು ಕೂಡ ನೆನಪಿಟ್ಕೊಂಡ್ಬಿಡ್ಬೇಕು. ಬಹಳ ಸರಳವಾಗಿ ಮಾತಾಡ್ತಾ ಮಾತಾಡ್ತಾ ಬಂದ್ಬಿಡ್ಬೇಕು. ಅವನ್ನ ನಿಮ್ಮ ಸ್ನೇಹಿತರ ಜೊತೆಗೆ ಹೇಳ್ತಾ ಹೇಳ್ತಾ ಮಾತಾಡ್ತಾ ಚರ್ಚೆ ಮಾಡ್ತಾ ಮಾಡ್ತಾ ನೆನಪಿಟ್ಕೊಂಡ್ಬಿಡ್ಬೇಕು. ಏನ್ ದೊಡ್ಡ ಮಹಾ ಕಲಿಕೆ ಅನ್ನೋದಿಲ್ಲ ಇವುಗಳ ಬಗ್ಗೆ. ಒಂದ್ ಸ್ವಲ್ಪ ನೆನಪಿದೆ ಅನ್ಕೊಳ್ಳಿ. ನೋಡಿ, ಹಂಗೆ ಹೇಳ್ತಾ ಹೋದ್ರೆ ಬಂದ್ಬಿಡುತ್ತೆ. ಭೂತಕಾಲದ್ದು ದಾ, ವರ್ತಮಾನ ಕಾಲದ್ದು ಉತ್ತ, ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಏನಿದಾವೆ ವಾ ಮತ್ತೆ ವ. ಆಡ್ತಾ ಆಡ್ತಾ ಇವುಗಳನ್ನ ನೆನಪಲ್ಲಿ ಇಟ್ಕೊಂಡ್ಬಿಡಬೇಕು ನೀವು. ಯಾಕಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಕಾಲಸೂಚಕ ಪ್ರತ್ಯಯಗಳು ಅತಿ ಮುಖ್ಯ ಮಕ್ಕಳೇ. ಹಾಗಾಗಿ ನೆನಪಿಟ್ಕೊಂಡ್ಬಿಡಿ. ಈಗ ಆ ಭವಿಷ್ಯತ್ ಕಾಲವನ್ನ ಸೂಚಿಸುವ ಕ್ರಿಯಾಪದಗಳ ರಚನೆ ಹೇಗೆ ಇಲ್ಲಿದೆ ನೋಡಿ. ನಾನು ಆಗ್ಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ ಹಾಗೇನೆ ಧಾತುಗಳಿಗೂ ಹಾಗೂ ಆಖ್ಯಾತ ಪ್ರತ್ಯಯಗಳ ಮಧ್ಯೆ ಅಥವಾ ನಡುವೆ ಏನ್ ಬರುತ್ತೆ, ಭವಿಷ್ಯತ್ ಕಾಲ ಆಗಿರೋದ್ರಿಂದ ಇಲ್ಲಿ ಬರುವ ಕಾಲಸೂಚಕ ಪ್ರತ್ಯಯಗಳು ಯಾವುದು ವಾ ಮತ್ತೆ ವ ಎಂಬ ಕಾಲಸೂಚಕ ಪ್ರತ್ಯಯಗಳು ಬಂದಿದ್ದರೆ, ಪ್ರತ್ಯಯ ಅಥವಾ ಪ್ರತ್ಯಯಗಳು ಇಲ್ಲಿ ಎರಡು ರೀತಿಯ ಅಕ್ಷರಗಳು ಪ್ರತ್ಯಯಗಳಾಗಿ ಬಂದಿರೋದ್ರಿಂದ ಆ ರೀತಿಯ ಕಾಲಸೂಚಕ ಪ್ರತ್ಯಯಗಳು ಬಂದಿದ್ದರೆ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಎನಿಸುವವು ಅಥವಾ ಭವಿಷ್ಯತ್ ಕಾಲದ ಕ್ರಿಯಾಪದಗಳು ಉಂಟಾಗುವವು ಅನ್ನೋದನ್ನ ನಾವು ಗಮನಿಸಬಹುದು. ಯಾವುದರ ಮಧ್ಯೆ ಇಲ್ಲಿದೆ, ನಮ್ಮ ಪಟ್ಟಿ ಇದೆ, ಉದಾಹರಣೆಯ ಮೂಲಕ ನಾನು ತೋರಿಸ್ತೀನಂತೆ. ಮೊದಲನೇದಾಗಿ ಧಾತು. ಯಾಕೆಂದ್ರೆ ಕ್ರಿಯಾಪದಗಳು ಉಂಟಾಗೋದೆ, ರಚನೆಯಾಗೋದೆ ಯಾವುದರಿಂದಪ್ಪ ಅಂತಂದ್ರೆ ಧಾತುಗಳಿಂದ, ಧಾತು ಪದಗಳಿಂದ. ಈ ಧಾತುಗಳಿಗೂ ಮತ್ತೆ ಆಖ್ಯಾತ ಪ್ರತ್ಯಯಗಳು, ಈಗಾಗಲೇ ನಾನು ಹಿಂದಿನ ವಿಡಿಯೋಗಳಲ್ಲಿ ಆಖ್ಯಾತ ಪ್ರತ್ಯಯಗಳಂದ್ರೇನು ಬಹಳಷ್ಟು ಹೇಳಿದ್ದೀನಿ, ಮತ್ತೆ ಹೇಳೋದಿಲ್ಲ. ಹಾಗಾಗಿ ಆ ಧಾತು ಮತ್ತೆ ಆಖ್ಯಾತ ಪ್ರತ್ಯಯಗಳ ನಡುವೆ ಭವಿಷ್ಯತ್ ಕಾಲವನ್ನ ಸೂಚಿಸುವ ಕಾಲಸೂಚಕ ಪ್ರತ್ಯಯ ವಾನಾದರೂ ಬರಬಹುದು, ಉವಾನಾದರೂ ಕೂಡ ಬರಬಹುದು. ಆದ್ರೂ ಇವು ಇಲ್ಲಿ ಎರಡು ಬಂದಿರೋದ್ರಿಂದ ಅದ್ರ ಬಗ್ಗೆನೂ ಒಂದು ಸೂಚನೆ ಹೇಳ್ತೀನಿ ಮಕ್ಕಳೇ. ವಿಷಯ ನಮಗೆ ಹೆಚ್ಚಾಗಿ ಭವಿಷ್ಯತ್ ಕಾಲ ಸೂಚಿಸುವ ಪ್ರತ್ಯಯವಾಗಿ ಬರೋದು ವಾನೆ. ಮೊದಲನೇದು ಗಮನಿಸ್ತಿದಿರಲ್ಲ, ವಾ ಅನ್ನುವಂತಹ ಪ್ರತ್ಯಯನೇ ಹೆಚ್ಚಾಗಿ ಬಳಕೆಯಾಗೋದು. ಕೆಲವೊಂದು ಬಾರಿ ಕೆಲವು ಧಾತುಗಳಿಗೆ ವಾ ಅನ್ನುವ ಪ್ರತ್ಯಯಕ್ಕೆ ಬದಲಾಗಿ ವ ಅನ್ನುವಂತಹ ಪ್ರತ್ಯಯ ಸೇರ್ಪಡೆಯಾಗೋದು ಸಾಧ್ಯತೆಗಳಿದ್ದಾವೆ. ನಾನು ಉದಾಹರಣೆಯಲ್ಲಿ ತೋರಿಸ್ತೀನಂತೆ. ಹಾಗಾಗಿ ಅವುಗಳ ಬಗ್ಗೆ ನಾವು ತಿಳಿದಿರಬೇಕು. ಈಗ ಆ ಕಾಲಸೂಚಕ ಪ್ರತ್ಯಯಗಳನ್ನ ನಾವು ಸೇರಿಸಿ ಭವಿಷ್ಯತ್ ಕಾಲವನ್ನ ಸೂಚಿಸುವಂತಹ ಕ್ರಿಯಾಪದಗಳು ಹೇಗೆ ರಚನೆಯಾಗ್ತವೆ ಅನ್ನೋದನ್ನ ಉದಾಹರಣೆಯ ಮೂಲಕ ನೋಡ್ತಾ ಬರೋಣ. ಈಗ ಒಂದು ಧಾತುವನ್ನು ನಾನು ಉದಾಹರಣೆಯಾಗಿ ತಗೊಳ್ತೀನಿ. ನೋಡಿ ಏನ್ ಪದ ತಗೊಂಡಿದ್ದೀನಿ ಅನ್ನೋದನ್ನ ಎಲ್ಲರೂ ಗಮನಿಸಿ ಮಕ್ಕಳೇ. ಏನಿದೆ, ಕೇಳು, ಕೇಳುತ್ತಾನೆ, ಕೇಳಿದನು. ಈಗಾಗಲೇ ನಾವು ಭೂತಕಾಲಕ್ಕೆ ಅವುಗಳನ್ನು ಅನ್ವಯ ಮಾಡಬಹುದು. ದಾ ಸೇರಿಸಿದ್ರೆ ಕೇಳಿದನು. ಈಗ ಅವುಗಳು ಬೇಡ. ಇಲ್ಲಿ ಏನ್ ತಗೊಂಡಿದ್ದೀನಿ ಧಾತು ನೋಡಿ, ಕೇಳು. ಈ ಕೇಳು ಅನ್ನೋ ಧಾತುವಿಗೆ ಭವಿಷ್ಯತ್ ಕಾಲವನ್ನ ಸೂಚಿಸ್ತಕ್ಕಂತಹ ಕಾಲಸೂಚಕ ಪ್ರತ್ಯಯ ವಾ ಮತ್ತೆ ವಾ ಇದೆ. ನಾನು ಆಗ್ಲೇ ಹೇಳಿದೆ, ವಾ ಕೆಲವು ಧಾತುಗಳಿಗೆ ಸೇರ್ತತಿ. ನಾನೀಗ ಮೊದಲನೇದು ವಾನೆ ಪ್ರತ್ಯಯವನ್ನ ತಗೊಳ್ತೀನಿ. ಭವಿಷ್ಯತ್ ಕಾಲಸೂಚಕ ಪ್ರತ್ಯಯ ಯಾವುದು? ವಾ. ಕೇಳು ಅನ್ನೋದಕ್ಕೆ ವಾ ಸೇರಿಸಿದೆ. ಇಲ್ಲಿ ಆಖ್ಯಾತ ಪ್ರತ್ಯಯ ಅನು ಏನ್ ಸೇರಿಸ್ತಾ ಇದ್ದೀನಿ? ಆಖ್ಯಾತ ಪ್ರತ್ಯಯ ಅನು ಅನ್ನುವಂಥದ್ದನ್ನ ಸೇರಿಸ್ತಾ ಇದ್ದೀನಿ. ಈಗ ಇವು ಮೂರನ್ನು ಸೇರಿಸಿದ್ರೆ ಏನಾಗುತ್ತೆ ನಿಮಗೆ ಗೊತ್ತಾಗುತ್ತೆ. ಕೇಳು ಅಧಿಕ್, ಈ ಚಿಹ್ನೆಗೆ ಅಧಿಕ್ ಅಂತೀವಿ ನಾವು, ಪ್ಲಸ್ ಅನ್ಬಾರದು. ಎಷ್ಟೋ ಜನ ಇದನ್ನ ಪ್ಲಸ್ ಅಂತ ಹೇಳಿ ಉಚ್ಚಾರಣೆ ಮಾಡ್ತಾರೆ. ಅದು ಗಣಿತದಲ್ಲಿ ಬಳಕೆಯಾಗುವಂತಹ ಹೆಸರು. ನಮ್ಮ ಕನ್ನಡ ವ್ಯಾಕರಣದಲ್ಲಿ ಇದಕ್ಕೆ ಅಧಿಕ್ ಅಂತ ಹೇಳಿ ಕರಿಬೇಕು. ಗಮನ ಇರಲಿ ಮಕ್ಕಳೇ. ಕೇಳು ಅಧಿಕ್ ವಾ. ಅಧಿಕ್ ಆಖ್ಯಾತ ಪ್ರತ್ಯಯ ಅನು, ಸಮಚಿಹ್ನೆ. ಮುಂದಕ್ಕೆ ರಚನೆಯಾಗುವ ಪದ ಏನು ಅಂತ ಹೇಳಿದ್ರೆ ಆ ಪದ ಕ್ರಿಯಾಪದ ಏನಾಗುತ್ತೆ ಅಂತ ಹೇಳಿದ್ರೆ ಕೇಳುವನು. ನೋಡ್ತಾ ಇದ್ದೀರಿ ಏನಾಗುತ್ತೆ? ಕೇಳುವನು. ನೀವು ಈ ಕ್ರಿಯಾಪದದಲ್ಲೇ ಗಮನಿಸಬಹುದು. ನಮಗೆ ಸೂಕ್ಷ್ಮವಾಗಿ ನೋಡಿಬಿಟ್ರೆ ಅಲ್ಲಿ
ಭವಿಷ್ಯತ್ ಕಾಲವನ್ನ ಸೂಚಿಸ್ತಕ್ಕಂತಹ ವಾ ಅನ್ನುವ ಪ್ರತ್ಯಯ ಅಲ್ಲಿ ಕಾಣುತ್ತೆ ನಮಗೆ. ಇದು ಒಂದರಲ್ಲೇ ಅಲ್ಲ ಮಕ್ಕಳೇ, ಮೂರೂ ರೀತಿಯ ಕಾಲಗಳಲ್ಲೂ ಕೂಡ ಕ್ರಿಯಾಪದಗಳಲ್ಲಿ ಬಂದಿರುವ ಕಾಲಸೂಚಕ ಪ್ರತ್ಯಯಗಳನ್ನ ನೀವು ಗುರುತಿಸಬಹುದು, ಕಣ್ಣಿಗೆ ಕಾಣುತ್ತೆ. ಅವನ್ನು ನೀವು ಇವನ್ ನೆನ್ಪಿಟ್ಕೊಂಡ್ಬಿಟ್ರೆ ಪ್ರತ್ಯಯಗಳನ್ನ, ಅದು ಯಾವ ಕಾಲದ ಕ್ರಿಯಾಪದ ಅನ್ನೋದನ್ನ ಸುಲಭವಾಗಿ ಪತ್ತೆ ಮಾಡಿಬಿಡ್ಬೋದು. ಈಗ ನೋಡಿ ಪದ ಏನಾಯ್ತು, ಇದು ಈಗ ಕೇಳುವನು. ರಮೇಶನು ಪಾಠವನ್ನು ಕೇಳುವನು ಅಲ್ವಾ? ರಮೇಶನು ಪಾಠವನ್ನು ಕೇಳುವನು ಅಂತ ಹೇಳಿದ್ರೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ ಕೇಳುವನಲ್ಲ, ಕೇಳುತ್ತಾನೆ ಅಂದ್ರ ಸದ್ಯದ ಪರಿಸ್ಥಿತಿಯಲ್ಲಿ ನಡೆಯೋದು, ಉತ್ತ ವರ್ತಮಾನ ಕಾಲದ್ದು. ಆದ್ರೆ ನಾವಿಲ್ಲಿ ಬಳಕೆ ಮಾಡಿರೋದೇನು? ವಾ. ವಾ ಅನ್ನೋದು ಯಾವ ಕಾಲವನ್ನ ಸೂಚಿಸ್ತತಿ? ಭವಿಷ್ಯತ್ ಕಾಲ. ಅಂದ್ರೆ ರಮೇಶನು ಪಾಠವನ್ನ ಕೇಳಬಹುದು, ಕೇಳದೇನೆ ಇರಬಹುದು. ಯಾಕೆ ಅಂದ್ರ ಕ್ರಿಯೆಯು ಮುಂದೆ ನಡೆಯುವುದನ್ನ ಹೇಳುವಂತಹ ಕಾಲ ಯಾವುದು? ಭವಿಷ್ಯತ್ ಕಾಲ. ಹಾಗಾಗಿ ಇದು ವಾ ಅನ್ನುವಂತಹ ಪ್ರತ್ಯಯ ಅಲ್ಲಿ ಬಳಕೆಯಾಗಿದೆ ಅಂತ ಹೇಳಿದ್ರೆ ಅದು ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯ. ಹಾಗಾಗಿ ಕೇಳುವನು ಅನ್ನೋ ಕ್ರಿಯಾಪದ ಭವಿಷ್ಯತ್ ಕಾಲವನ್ನು ಸೂಚಿಸ್ತಕ್ಕಂತಹ ಕ್ರಿಯಾಪದವಾಗಿದೆ. ಸರಿನಾ? ಈಗ ಇನ್ನೊಂದು ಉದಾಹರಣೆಯನ್ನ ಮುಂದುವರ್ಸೋಣ. ಇದೇ ಕೇಳು ಅನ್ನೋ ಧಾತುವನ್ನೇ ಮತ್ತೆ ನಾನು ತಗೊಳ್ತೀನಿ. ಅದಕ್ಕೆ ಅದೇ ಭವಿಷ್ಯತ್ ಕಾಲದ ಏನು ಪ್ರತ್ಯಯ ವಾನೆ ಸೇರಿಸ್ತೀನಿ. ಇಲ್ಲಿ ಆಖ್ಯಾತ ಪ್ರತ್ಯಯವನ್ನ ಅಳು ಅನ್ನುವಂಥದ್ದನ್ನ ಸೇರಿಸ್ತೀನಿ. ಏನು ಸೇರಿಸ್ತೀನಿ? ಅಳು. ಈಗ ಅನು ಅನ್ನೋದು ಪುಲ್ಲಿಂಗ ರೂಪಕ್ಕೆ ಹೇಳೋದಾದ್ರೆ ಅಳು ಅನ್ನುವಂತಹ ಆಖ್ಯಾತ ಪ್ರತ್ಯಯ ಸೇರಿಸಿದ್ರೆ ಇದೇನಾಗುತ್ತೆ? ಕೇಳು ಅದಿಕ್ ವಾ ಅದಿಕ್ ಅಳು ಸೇರಿಸಿದಾಗ ಮುಂದೆ ರಚನೆಯಾಗುವ ಕ್ರಿಯಾಪದ ಕೇಳುವಳು. ಅರ್ಥ ಆಗ್ತಿದೆಯಲ್ಲ? ವಾ ಕಾಣಿಸ್ತಾ ಇದೆ, ಹೌದಾ? ರಾಧಾ ಕಥೆಯನ್ನು ಕೇಳುವಳು. ರಾಧಾ ಕಥೆಯನ್ನು ಕೇಳುವಳು. ಕಥೆಯನ್ನ ಕೇಳಬಹುದು, ಕೇಳದೇನೆ ಇರಬಹುದು. ಕ್ರಿಯೆ ಮುಂದೆ ನಡೆಯುವಂಥದ್ದನ್ನ ಹೇಳುವಂತಹ ಪ್ರತ್ಯಯ ವಾ. ವಾ ಭವಿಷ್ಯತ್ ಕಾಲ ಸೂಚಕ ಪ್ರತ್ಯಯವಾಗಿದೆ. ಅರ್ಥ ಮಾಡ್ಕೊಳಕತ್ತಿದ್ದೀರಿ? ಇಲ್ಲಿ ಅನು ಅನ್ನೋದು ಪುಲ್ಲಿಂಗ ರೂಪವನ್ನ ಸೂಚಿಸುವುದಕ್ಕೆ ಬಳಕೆಯಾಗುವ ಆಖ್ಯಾತ ಪ್ರತ್ಯಯವಾಗಿದ್ರೆ ಅಳು ಅನ್ನುವಂಥದ್ದು ಸ್ತ್ರೀಲಿಂಗ ರೂಪಕ್ಕೆ ಬರುವಂಥದ್ದು. ಅದೇ ರೀತಿ ಈಗ ಇನ್ನೊಂದನ್ನ ನಾವು ನೋಡೋಣ. ಅದೇ ಕೇಳು ಅನ್ನೋ ಧಾತುವನ್ನೇ ತಗೊಳ್ತೀನಿ. ಭವಿಷ್ಯತ್ ಕಾಲ ಸೂಚಕ ಮತ್ತೆ ವಾ ಅದನ್ನೇ ತೆಗೆದುಕೊಳ್ತೀನಿ. ಇಲ್ಲಿ ಏಕವಚನ ನೋಡಿದ್ವಿ, ಈಗ ಬಹುವಚನವನ್ನ ರಚನೆಯಾಗೋದಕ್ಕೆ ಒಂದು ಉದಾಹರಣೆಯನ್ನ ನೋಡ್ತಾ ಹೋಗೋಣ. ಏನ್ ಬಳಸಿದೆ ನಾನು? ಆಖ್ಯಾತ ಪ್ರತ್ಯಯ ಅರು. ಕೇಳು ಅದಿಕ್ ವಾ ಅದಿಕ್ ಅರು ಸೇರಿಸಿದರೆ ಏನಾಗುತ್ತೆ? ಕೇಳುವರು. ನೋಡಿ, ಕೇಳುವರು ಅನ್ನೋದರಲ್ಲಿ ವಾ ಇದೆನಾ? ನೋಡ್ತಾ ಇದ್ದೀರಿ? ವಾ ಇದೆ. ಯಾವ ಕಾಲವನ್ನ ಸೂಚಿಸ್ತಕ್ಕಂಥದ್ದು? ಭವಿಷ್ಯತ್ ಕಾಲವನ್ನ ಸೂಚಿಸ್ತಕ್ಕಂತಹ ಪ್ರತ್ಯಯ ಅದಾಗಿದೆ ಮಕ್ಕಳೇ. ಅರ್ಥ ಮಾಡ್ಕೊಂಡ್ರಿ? ಧಾತು ಮತ್ತು ಆಖ್ಯಾತ ಪ್ರತ್ಯಯಗಳ ನಡುವೆ ಯಾವುದು ಬಂದ್ರೆ ವಾ ಅನ್ನುವಂತಹ ಕಾಲಸೂಚಕ ಪ್ರತ್ಯಯ ಬಂದಿದ್ದರೆ ಅದು ಯಾವ ಕಾಲವನ್ನ ಸೂಚಿಸ್ತಕ್ಕಂಥದ್ದು? ಭವಿಷ್ಯತ್ ಕಾಲದ ಕ್ರಿಯಾಪದಗಳಾಗಿ ರಚನೆಯಾಗೋದಕ್ಕೆ ದಾರಿಯಾಗುತ್ತೆ. ಈಗ ನಾನು ಮಕ್ಕಳೇ ವಾ ಅನ್ನೋದನ್ನ ತೋರಿಸಿದೆ. ನಿಮಗೆ ಪ್ರಶ್ನೆ ತಲೆಯಲ್ಲಿ ಉಳದೇ ಇರ್ತತಿ, ಸರ್ ಹೂವ ತೋರಿಸ್ಲಿಲ್ಲಲ್ಲ, ಅಥವಾ ಹೂವ ಅನ್ನುವಂತಹ ಉದಾಹರಣೆಗೆ ನೀವು ಹೇಳ್ತಾ ಇಲ್ಲಲ್ಲ ಅನ್ನೋದನ್ನ. ಅದಕ್ಕೂ ಕೂಡ ನಾನು ಹೇಳ್ತೀನಿ. ನೋಡಿ, ಇಲ್ಲಿ ಏನದು ಪದ? ಬರೆ. ಒಂದು ಧಾತು ಮಕ್ಕಳೇ, ಬೇರೆ ತಗೊಂಡೆ ನಾನು. ಏನ್ ಪದ ತಗೊಂಡಿದ್ದೀನಿ? ಬರೆ. ಬರೆ ಅನ್ನೋದಕ್ಕ ವಾ ಅನ್ನುವಂತಹ ಕಾಲಸೂಚಕ ಬರೆಯೋದಕ್ಕೆ ಸಾಧ್ಯವಾಗೋದಿಲ್ಲ. ಸ್ವಲ್ಪ ಒಂಥರದಲ್ಲಿ ಅರ್ಥಕ್ಕೆ ಅಡೆತಡೆ ಉಂಟಾಗೋ ರೀತಿಯಲ್ಲಿ ಆಗುತ್ತೆ. ಬರೆ ಅನ್ನೋದಕ್ಕೆ ವಾ ಸೇರಿಸಿದ್ರೆ ಬರೆವಾನು ಅದು ಬರುತ್ತೆ, ಆದ್ರೆ ಒಂದು ಸ್ವಲ್ಪ ಅಸ್ಪಷ್ಟವಾಗಿ ಅನಿಸುತ್ತೆ. ಅದಕ್ಕೆ ನಾನು ಅದ್ರ ಬದಲಿ ಏನನ್ನ ಬಳಸ್ತೀನಿ ಅಂತ ಹೇಳಿದ್ರೆ ವಾ ಬದಲಿ ಉವಾ ಅನ್ನುವಂಥದ್ದನ್ನು ಬಳಸ್ತೀನಿ. ಎರಡು ಯಾವ ಕಾಲವನ್ನ ಸೂಚಿಸ್ತಕ್ಕಂಥದ್ದು? ಭವಿಷ್ಯತ್ ಕಾಲವನ್ನ ಸೂಚಿಸ್ತಕ್ಕಂಥದ್ದು. ಉವಾ ಬರದೆ ಇಲ್ಲಿ ಅದಿಕ್ ಮತ್ತೆ ಅನು. ಅವಾಗ ಈ ಪದ ಏನಾಗುತ್ತೆ ಅಂತ ಹೇಳಿದ್ರೆ ಬರೆಯುವನು. ನೋಡ್ತಾ ಇದ್ದೀರಿ? ಬರೆ ಅನ್ನೋದಕ್ಕ ಹೂವ ಸೇರಿಸಿ ಅನು ಸೇರಿಸಿದೆ, ಅವಾಗ ಅದೇನಾಯಿತು? ಬರೆಯುವನು.
ಅಲ್ಲ. ಸುರೇಶ ಪಾಠವನ್ನು ಬರೆಯುವನು ಅಂದ್ರೆ ಅಲ್ಲಿ ಬಳಕೆಯಾಗಿರೋದು ಯಾವುದು ಅಂತ ಹೇಳಿದ್ರೆ ವಾ ಅಲ್ಲ, ಹೂವ. ಅರ್ಥ ಮಾಡಿಕೊಳ್ಳಕತ್ತಿದ್ದೀರಿ? ಪಾಠವನ್ನ ಬರೀಬಹುದು, ಬರೀದೇನೆ ಇರಬಹುದು. ಇದೇ ರೀತಿ ಇದನ್ನ ನೀವು ಸ್ತ್ರೀಲಿಂಗ ರೂಪಕ್ಕೂ ಕೂಡ ಸೇರಿಸಬಹುದು. ಅನ್ನೋ ಬದಲಿ ಅಳು ಅನ್ನುವಂಥದ್ದನ್ನ ಸೇರಿಸಿದರೆ ಬರೆಯುವಳು ಆಗುತ್ತೆ ಪದ. ಅರ್ಥ ಮಾಡಿಕೊಳ್ಳಕತ್ತಿದಿರಲ್ಲ, ಏನಾಗುತ್ತೆ? ಬರೆಯುವಳು. ಅದೇ ಬಹುವಚನ ರೂಪದಲ್ಲಿ ಅರು ಸೇರಿಸಿದ್ರೆ ಬರೆ ಅಧಿಕ್ ಭವಿಷ್ಯತ್ ಕಾಲ ಸೂಚಕ ಹೂವ ಅಧಿಕ್ ಅರು ಬರೆಯುವರು. ವಾಕ್ಯ ಮಾಡೋದಾದ್ರೆ ಮಕ್ಕಳು ಪಾಠವನ್ನು ಬರೆಯುವರು. ಹೌದಾ? ಬರೆಯುವರು ಅನ್ನೋದ್ರೆ ಅಲ್ಲಿ ನಮಗೆ ಸಿಗೋದು ಹೂವ. ಪಾಠವನ್ನು ಮಕ್ಕಳು ಬರೀಬಹುದು, ಬರೀದೇನೆ ಇರಬಹುದು. ಸೊ ಹಂಗ ಬಂದಾಗ ಮಕ್ಕಳೇ ಅದು ನಮಗೆ ಕ್ರಿಯೆ ಮುಂದೆ ನಡೆಯುವುದನ್ನ ಹೇಳುವಂಥದ್ದು ಆಗುವುದನ್ನ ಗಮನಿಸಬಹುದು. ಕ್ರಿಯೆ ಮುಂದೆ ನಡೆಯುತ್ತೆ ಅಂತ ಹೇಳಿದ್ರೆ ಅದು ಭವಿಷ್ಯತ್ ಕಾಲದ ಒಂದು ಕುರುಹು ಗುರುತು. ಅರ್ಥ ಮಾಡಿಕೊಡಕತ್ತಿದಿರಲ್ಲ? ಇದು ಒಂದೇ ಅಲ್ಲ ಮಕ್ಕಳೇ, ಇನ್ನೊಂದು ಬೇಕಾದ್ರೆ ಪ್ರತ್ಯಯ ನೀವು ನೆನಪಿಟ್ಕೊಂಡಿರ್ಬೋದು. ತಿಳಿ ಅನ್ನುವಂತಹ ಧಾತು ಇದೆ, ನೆನಪಿರ್ಬೇಕಲ್ಲ? ತಿಳಿ. ತಿಳಿ ಅನ್ನೋದಕ್ಕ ವಾ ಸೇರಿಸಿದ್ರೆ ಎಲ್ಲೋ ಒಂದ್ ಸ್ವಲ್ಪ ಅಸ್ಪಷ್ಟ ಅನಿಸ್ತತಿ. ಆ ತಿಳಿ ಅನ್ನೋದಕ್ಕ ವಾಗಿಂತನೂ ನಾವು ಯಾವ್ದು ಸೇರಿಸ್ಬೇಕಪ್ಪ ಅಂತ ಹೇಳಿದ್ರೆ ವಾ ಅನ್ನುವಂಥದ್ದೇ ಸೇರಿಸ್ಬೇಕು. ತಿಳಿ ಅಧಿಕ್ ವಾ, ಮುಂದಕ್ಕೆ ಏನು ಆಖ್ಯಾತ ಪ್ರತ್ಯಯದಲ್ಲಿ ಅನು ಸೇರಿಸಿದ್ರೆ ತಿಳಿಯುವನು ಅಲ್ಲ? ತಿಳಿಯುವನು, ತಿಳಿಯುವಳು, ತಿಳಿಯುವರು. ನೋಡಿ ನೆನ್ಪಿಟ್ಕೊಳ್ಳಿ, ನಾನು ವಾ ಸೇರಿಸಿ ರಚನೆಯಾಗುವ ಧಾತುಗಳನ್ನು ಉದಾಹರಣೆ ಕೊಡ್ತಾ ಇದ್ದೀನಿ. ಉವ ಅನ್ನುವಂತಹ ಪ್ರತ್ಯಯ ಸೇರಿಸಿ ಕೂಡ ರಚನೆಯಾಗುವಂತಹ ಕ್ರಿಯಾಪದಗಳಿಗೆ ಉದಾಹರಣೆಯನ್ನ ಕೊಡ್ತಾ ಇದ್ದೀನಿ. ಅದೇ ರೀತಿ ಅರಿ ಅನ್ನೋದಿದೆ ಒಂದು ಪದ, ಧಾತು ಅರಿ. ಅರಿ ಅನ್ನೋದಕ್ಕೂ ಕೂಡ ಹೂವ ಸೇರಿಸ್ಬೇಕು. ಅರಿಯುವನು ಅಲ್ವಾ? ಸತೀಶ ಸತ್ಯದ ಬಗ್ಗೆ ಅರಿಯುವನು ಅಲ್ವಾ? ಅರಿಯುವಳು, ಅರಿಯುವರು. ವಾನು ಉವಾನು ಎರಡೂ ಕೂಡ ಯಾವ ಕಾಲವನ್ನ ಸೂಚಿಸ್ತಕ್ಕಂತಹ ಕಾಲಸೂಚಕ ಪ್ರತ್ಯಯಗಳಾಗಿದ್ದಾವೆ ಅಂದ್ರೆ ಭವಿಷ್ಯತ್ ಕಾಲವನ್ನ ಸೂಚಿಸ್ತಕ್ಕಂತಹ ಪ್ರತ್ಯಯಗಳು ಅವಾಗಿದ್ದಾವೆ. ನಿಮಗೆ ಈಗಾಗಲೇ ಸರಿಯಾಗಿ ಮನದಟ್ಟಾಯಿತು ಅಂತ ಹೇಳಿ ನಾನು ಭಾವಿಸ್ತೇನೆ ಮಕ್ಕಳೇ. ಭವಿಷ್ಯತ್ ಕಾಲದ ಕಾಲಸೂಚಕ ಪ್ರತ್ಯಯ ಏನಾಗಿದ್ದಾವೆ? ವಾ ಮತ್ತೆ ವಾ. ಏನು ಭವಿಷ್ಯತ್ ಕಾಲ ಅಂತ ಹೇಳಿದ್ರೆ ವ್ಯಾಖ್ಯಾನ ಸ್ಪಷ್ಟವಾಗಿ ಮನದಟ್ಟು ಮಾಡ್ತಾ ಇದೆ. ಕ್ರಿಯೆಯು ಮುಂದೆ ನಡೆಯಬಹುದಾಗಿದ್ದರೆ, ಕೆಲಸ ಮುಂದೆ ನಡೆಯುತ್ತೆ, ಮುಂದಿನ ಕಾಲದಲ್ಲಿ ನಡೀತತಿ ಅನ್ನೋದನ್ನ ತಿಳಿಸ್ತಕ್ಕಂತಹ ಕಾಲವೇ ಯಾವುದಾಗಿದೆ ಅಂತ ಹೇಳಿದ್ರೆ ಭವಿಷ್ಯತ್ ಕಾಲ ಆಗಿದೆ. ಈ ಭವಿಷ್ಯತ್ ಕಾಲದಲ್ಲಿ ಬಳಕೆಯಾಗುವ ಕಾಲಸೂಚಕ ಪ್ರತ್ಯಯಗಳು ವಾ ಮತ್ತೆ ವ ಅನ್ನೋದು ನಿಮಗೆ ಸ್ಪಷ್ಟವಾಗಿ ನೆನಪಲ್ಲಿರಬೇಕು ಮಕ್ಕಳೇ. ಇಷ್ಟನ್ನ ತಿಳಿಸೋದ್ರ ಮೂಲಕ ಭವಿಷ್ಯತ್ ಕಾಲದ ವಿಷಯವನ್ನ ನಾವು ಸಂಪೂರ್ಣವಾಗಿ ಮುಕ್ತಾಯ ಮಾಡಿದ್ದೀವಿ ಮಕ್ಕಳೇ. ಈ ಕಾಲದ ವಿಷಯ ನಿಮಗೆ ಅರ್ಥವಾಗಿದೆ ಅನ್ನೋದು ನನ್ನ ಭಾವನೆ. ಮುಂದಿನ ತರಗತಿಯಲ್ಲಿ ಮಕ್ಕಳೇ ಈ ಮೂರೂ ಕಾಲಗಳಲ್ಲಿ ಬಂದಂತಹ ಕಾಲಸೂಚಕ ಪ್ರತ್ಯಯಗಳನ್ನ ಉದಾಹರಣೆಯಾಗಿ ಇಟ್ಕೊಂಡು ಹೇಗೆ ಕ್ರಿಯಾಪದಗಳು ಬದಲಾಗ್ತವೆ, ಬದಲಾಯಿಸಿ ಬರೀಬಹುದು ಅನ್ನೋದ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡುವಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದೀನಿ. ಇಷ್ಟನ್ನ ಹೇಳ್ತಾ ಯಾರೆಲ್ಲ ನನ್ನ ಈ GMV ಕನ್ನಡ ಚಾನಲ್ ಅನ್ನು ನೋಡ್ತಾ ಇದ್ದೀರಿ, ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಅನ್ನೋ ಮಾತನ್ನ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಳಕಳಿಯ ವಿನಂತಿ ಓದುವ ವಿದ್ಯಾರ್ಥಿಗಳಿಗೆ ಇದನ್ನ ಶೇರ್ ಮಾಡಿ ಎನ್ನುವ ಮಾತನ್ನ ಹೇಳ್ತಾ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಕೂಡ ಧನ್ಯವಾದಗಳು.